ನಮಸ್ಕಾರ ಟಿವಿ 2ಗೆ ಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅರ್ಜುನಮ್ಮ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಶ್ರೀ ಬಸಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಆಮೇಲೆ ಶ್ರೀಮತಿ ನಂಜಮ್ಮ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಶ್ರೀಮತಿ ವೀಣಾರವರು ಇದ್ದಾರೆ ವೇದಿಕೆ ಮೇಲೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಶ್ರೀ ಮುನಿಯಮ್ಮ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾರ್ಗಸೂಚಿ ಅಧಿಕಾರಿಗಳಾದ ಶ್ರೀ ರುಕ್ಕು ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಕೊಳಿಸಿದ್ದೀರಾ. ನಮ್ಮ ಸ್ನೇಹಿತರಾದ ಆಡಿನ ಪ್ರತಿಯೊಂದು ಇಲಾಖಾ ಅಧಿಕಾರಿಗಳನ್ನ ತರಾಟಕ್ಕೆ ತಗೊಂಡು ಚೆನ್ನಾಗಿ ಇದು ಮಾಡಿದ್ದೀರಾ. ಭಾಗವಹಿಸಬೇಕಾಗ ಪ್ರತಿಯೊಂದು ಹಳ್ಳಿನಲ್ಲಿ ಏನಿದೆಯೋ ಸಮಸ್ಯೆ ಬಗೆಹರಿಸ್ಕೋಬೇಕು. ಧನ್ಯವಾದಗಳು. ಮಾರ್ಗಸೂಚಿ ಅಧಿಕಾರಿಗಳಿಗೆ ಧನ್ಯವಾದಗಳು. ಅಣ್ಣ ನೀವು ಮಾತಾಡ್ತೀವಿ. ಎಲ್ಲ ಸೈಡ್ನೂ ಇದು ಮಾಡಲಿಕ್ಕೆ ಖಾತೆ ಮಾಡಲಿಕ್ಕೆ ಈಗಾಗಲೇ ಬಿಟ್ಟಿದೆ. ಅದಾದ ತಕ್ಷಣ ಆಟೋಮೆಟಿಕ್ ಆಗಿ ಅವೆಲ್ಲ ಲೀಗಲ್ ಆಗಿ ಬರ್ತವೆ. ನಿಮ್ಮೆಲ್ಲರಿಗೂ ಅದು ಸಿಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟೇ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಲೆಟರ್ ಮೂಲಕ ಪಂಚಾಯತಿ ಕೊಡ್ರಿ, ಪರಿಶೀಲನೆ ಮಾಡ್ತಾರೆ. ಕೊಡಬೇಕು. ಈಗ ಬಡವ್ರಿಗೆ ಯಾಕೆ ಕೊಟ್ಟಿಲ್ಲ, ಎಲ್ಲ ಇರೋರ್ಗೆ ಕೊಟ್ಟವ್ರೆ. ಹೌದು, ಇರೋರ್ಗೆ ಕೊಟ್ಟಿರೋದು, ಬಡವ್ರಿಗೆ ಒಬ್ಬರಿಗೂ ಕೊಟ್ಟಿಲ್ಲ. ಎಲ್ಲ ಬಾಡಿಗೆ ಮನೆಯಲ್ಲಿ ಇದ್ದಾರೆ, ಅವ್ರು ನೋಡಿ ಕೊಡ್ಬೇಕು. ಒಂದು ಮನವಿ ನಿಮ್ಮಲ್ಲಿ, ಅದಕ್ಕೆ ಸೈಟ್ ವಾರ್ಷಿಕ ಸಭೆಯನ್ನ ಆಯೋಜಿಸಿದ್ವಿ. ಈ ಸಭೆಯನ್ನ ತುಂಬಾ ಯಶಸ್ವಿಯಾಗಿ ಎಲ್ಲರೂ ಸಾರ್ವಜನಿಕರು ಬಂದು ಅವರ ಕುಂದುಕೊರತೆಗಳನ್ನ ನೀಡಿ ಯಶಸ್ವಿಗೊಳಿಸಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸ್ನೇಹಿತರು ಆದರಣಾಗ್ಲಿ, ನಮ್ಮ ಸರ್ವ ಸದಸ್ಯರಾಗ್ಲಿ ಎಲ್ಲರೂ ಬಂದು ಅವರವರ ಸಮಸ್ಯೆಗಳನ್ನ ಸಾಕಷ್ಟು ಮನವಿ ಮಾಡಿದ್ರು. ಎಲ್ಲ ಚರ್ಚೆ ಇದರಲ್ಲಿ ತುಂಬಾ ಇದ್ರಾಗಿ ಚೆನ್ನಾಗಿ ನಡೆಸ್ತೀವಿ. ಇನ್ನೇನು ಬೇರೆ ಇದ್ರೆ ಯಾವ್ದಾದ್ರು ಇದ್ರೆ ಬಗೆಹರಿಸಲಿಕ್ಕೆ ನಾವು ಸದಾ ಸಿಗ್ತೇವೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಪಂಚಾಯಿತಿಗಳು ಕೂಡ ಪುರಸಭೆ, ನಗರಸಭೆ ಆಗ್ಬೇಕಂತ ಪ್ರಸ್ತಾವನೆಯನ್ನ ನಾವು ವಾಟ್ಸಪ್ ಮತ್ತೆ ಎಲ್ಲ ದಾಖಲೆಗಳು ಮತ್ತೆ ಸರ್ಕಾರದಲ್ಲಿ ನೋಡುವಂತ ವಿಚಾರನ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಈಗ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಆನೇಕಲ್ ತಾಲೂಕು ಕರ್ಪೂರ್ ಗ್ರಾಮ ಪಂಚಾಯತಿ ಒಂದು ಬಹಳ ವಿಶೇಷವಾಗಿ 7 ಗ್ರಾಮಗಳ ಕುಂದುಕೊರತೆಗಳು, ಏನು ಮೂಲಭೂತ ಸೌಕರ್ಯಗಳು ಸಾರ್ವಜನಿಕ ನೀಡಬೇಕಂತೇಳಿ ಗ್ರಾಮ ಸಭೆಯನ್ನ ಆಯೋಜಿಸಲಾಯಿತು. ಅದು ದಸ್ಮಳ್ಳಿ ಗ್ರಾಮದಲ್ಲಿ ಏನು 25-26ನೇ ಸಣ್ಣ ಗ್ರಾಮ ಸಭೆ ಬಹಳ ಯಶಸ್ವಿಯಾಗಿ ಆಗಿದೆ. ಮತ್ತೆ ಎಲ್ಲಾ ಇಲಾಖೆಗಳಿಂದ ರೆವಿನ್ಯೂ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಮತ್ತೆ ತಾಲೂಕ್ ಪಂಚಾಯತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಆಫೀಸರ್ಸ್ಗಳು ಸಹ ಇವತ್ತು ಈ ವೇದಿಕೆಗೆ ಬಂದಿದ್ರು.